ನೋಡಿ, ಕಳೆದ ಬಾರಿ ಸರ್ಕಾರದಿಂದ ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೋದ ವರ್ಷ ಬಜೆಟ್ ಆದಾಗ ಸರ್ಕಾರದಿಂದ ಏನು ಅವರಿಗೆ ಬಜೆಟ್ ಕೊಟ್ಟಿದ್ದಾರೆ, ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ಈ ವರ್ಷ ಬಜೆಟ್ ಆದಮೇಲೆ ಏನನ್ನು ತೊಗೊಳ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ದಯಮಾಡಿ ಈ ರಸ್ತೆನ ನಮಗೆ ಮಾಡಿಕೊಡಿ. ಇಲ್ಲಿನ ಶಾಸಕರ ಮೇಲೆ ಒಂದು ಒಳ್ಳೆ ಗೌರವ ಇದೆ, ಒಳ್ಳೆ ಒಂದು ಅಭಿಮಾನ ಇದೆ ಇಲ್ಲಿನ ಜನತೆಗೆ. ನೀವು ಈ ರಸ್ತೆನ ಮಾಡಿಸೋತಕ್ಕಂಥ ಶಕ್ತಿ, ಆತ್ಮಸ್ಥೈರ್ಯ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ದಯಮಾಡಿ ಈ ರಸ್ತೆನ ಮಾಡಿಕೊಡಿ ಅಂತ ಕೇಳ್ತಾ, ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನು ಮುಂದೆ ಏನಾದರೂ ಅವರು ಈ ರಸ್ತೆನ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೊಸೂರು ಮುಖ್ಯ ರಸ್ತೆಯನ್ನು ನಾವು ಅಡ್ಡಗಟ್ಟಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚಿಕ್ಕತೋಗೂರು ಗ್ರಾಮದಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೀಲಾದ್ರಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯನ್ನು ಕೂಡಲೇ ಡಾಂಬರೀಕರಣ ಮಾಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಯುವ ನಾಯಕರಾದ ವಿನೋದ್ ಕುಮಾರ್ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಇನ್ನು ಕಾಂಗ್ರೆಸ್ ಯುವ ನಾಯಕರಾದ ವಿನೋದ್ ಕುಮಾರ್ ಅವರು ಮಾತನಾಡಿ, ಚಿಕ್ಕತೋಗೂರು ಗ್ರಾಮದಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ನೀಲಾದ್ರಿ ಕಡೆಗೆ ಹೋಗುವ ಮುಖ್ಯ ರಸ್ತೆಯನ್ನು ಕಳೆದ 4 ವರ್ಷಗಳಿಂದ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಇದರಿಂದ ಪ್ರತಿನಿತ್ಯ ಸಾರ್ವಜನಿಕರಿಗೆ ಸಾಕಷ್ಟು ಸಮಸ್ಯೆಯಾಗಿದ್ದು, ಈ ಭಾಗದ ಶಾಸಕರು ಮತ್ತು ಸಂಸದರು ಕೂಡಲೇ ಈ ರಸ್ತೆಯನ್ನು ದುರಸ್ತಿ ಮಾಡಿಸಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಸ್ಥಳೀಯ ಮುಖಂಡರುಗಳು, ಸಾರ್ವಜನಿಕರು ಭಾಗವಹಿಸಿದ್ರು. ಧಿಕ್ಕಾರ 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 ಬೇಕೇ ಬೇಕು ಬೇಕೇ ಬೇಕು. ಈ ರಸ್ತೆ ಏನಿದೆ, ಇದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಕ್ಕಂಥ ರಸ್ತೆ. ಚಿಕ್ಕತೋಗೂರು ವಿಲೇಜ್, ಇದು ಚಿಕ್ಕತೋಗೂರು ಗ್ರಾಮ. ಇದು ಈ ಗ್ರಾಮದಿಂದ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಇಲ್ಲಿಂದ ಸುಮಾರು 750 ಮೀಟ್ರು, 1 ಕಿಲೋಮೀಟ್ರು ದೂರದಲ್ಲಿರುವಂತಕ್ಕಂಥ ರಸ್ತೆ. ಇದು MP ಮಂಜುನಾಥ್ನವರು ಕ್ಷೇತ್ರಕ್ಕೆ ಬರುವಂತಕ್ಕಂಥ ರಸ್ತೆ, MLA ಕೃಷ್ಣಪ್ಪನವರ ಕ್ಷೇತ್ರಕ್ಕೆ ಬರುವಂತಕ್ಕಂಥ ರಸ್ತೆ. ಇಲ್ಲಿ MP ಕಣ್ಣು ಮುಚ್ಕೊಂಡಿರುವಂತಕ್ಕಂಥದ್ದು. ಮಂಜುನಾಥ್ರವರು ಇಂಥ ಒಂದು ಗ್ರಾಮ ಇದೆಯಾ ಇಲ್ವೋ ಅನ್ನೋಂಥದ್ದು ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ. MLA ಕೃಷ್ಣಪ್ಪನವರು ಅವ್ರ ಮೇಲೆ ಒಂದು ಒಳ್ಳೆಯ ಅಪಾರವಾದ ಗೌರವ ಇದೆ. ಅವ್ರಿಗೆ ಈ ರಸ್ತೆನ ಮಾಡುವಂತಕ್ಕಂಥ ತಾಕತ್ತು ಆ ಭಗವಂತ ಕೊಟ್ಟಿದ್ದಾನೆ. ಅವ್ರಿಗೆ ಈ ಒಂದು ರಸ್ತೆ ಮಾಡಲಿಕ್ಕೆ ಕಣ್ಮುಚ್ಕೊಂಡು ಕೂತಿರುವಂಥದ್ದು. ದಿನನಿತ್ಯ ಈ ರಸ್ತೆಯಲ್ಲಿ ಸರ್ ನೂರಾರು ಶಾಲೆಗೆ ಹೋಗುವಂತಕ್ಕಂಥ ಬಸ್ಗಳು ಸಂಚರಿಸ್ತದೆ. 100 ಜನ ಸಂಚಾರವನ್ನು ಮಾಡ್ತಾರೆ, ಉದ್ಯೋಗಕ್ಕೆ ಹೋಗ್ತಾರೆ. ಈ ರಸ್ತೆ ನೀಲಾದ್ರಿ ಏನಿದೆ, ಇಲ್ಲಿಂದ 500 ಮೀಟ್ರಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ನೀಲಾದ್ರಿಗೆ ರೀಚ್ ಆಗ್ತದೆ. ಜಿಗಣಿ ಲಿಂಕ್ ರೋಡ್ ಕನೆಕ್ಟ್ ಆಗುತ್ತೆ. ಹೊಸೂರು ಮುಖ್ಯ ರಸ್ತೆಗೆ ಇಲ್ಲಿಂದ 1 ಕಿಲೋಮೀಟ್ರಲ್ಲಿ ಇರುವಂತಕ್ಕಂಥ ರಸ್ತೆ ಇದು. ಈ ರಸ್ತೆಯಿಂದ ಭಾಳಷ್ಟು ತೊಂದರೆಗೆ ಒಳಗಾಗಿದ್ದಾರೆ. ಈ ರಸ್ತೆ ಸುಮಾರು 4 ವರ್ಷಗಳಿಂದ 5 ವರ್ಷಗಳಿಂದ ಇದೇ ಥರ ಇದೆ. ಮತ್ತು ಇಲ್ಲಿನ ಜನ ಒಂದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಸರ್. ಈ ರಸ್ತೆಯಲ್ಲಿ ಒಂದೇ ಒಂದು ಸ್ಟ್ರೀಟ್ ಲೈಟ್ ಇಲ್ಲ. ಮತ್ತು ಈ ರಸ್ತೆನ ಮಾಡಲಿಕ್ಕೆ ಕೆಲವೊಂದು ಮನುಷ್ಯರು ಅಡಚಣೆಗಳನ್ನ ಮಾಡ್ತಾ ಇರೋತಕ್ಕಂಥದ್ದು. ಸೊ ಅಡಚಣೆಗಳನ್ನ ಮಾಡ್ತಾ ಇರೋತಕ್ಕಂಥ ವ್ಯಕ್ತಿಗಳನ್ನ ನಾವೇನಂತ ಹೇಳ್ತಾ ಇದ್ದೀವಿ ಅಂತಂತಂದರೆ, ಕೆಲವೊಂದು ವ್ಯಕ್ತಿಗಳು ಇದನ್ನು ಅಡ್ಡ ಮಾಡ್ತಿದ್ದಾರೆ. ನೋಡಿ, ನಾವು ಮಾಡೋಂತಕ್ಕಂಥ ಒಳ್ಳೆ ಧರ್ಮ, ಒಳ್ಳೆ ಕರ್ಮ ನಮ್ಮ ಕುಟುಂಬನ ಕಾಪಾಡ್ತದೆ. ನೀವು ನಿಮ್ಮ ಒಬ್ಬರಿಗೆ ಒಳ್ಳೆತನಕ್ಕೋಸ್ಕರ 1000 ಜನಕ್ಕೆ ತೊಂದರೆ ಕೊಟ್ಟರೆ ಭಗವಂತ ಮೆಚ್ತಾನ? 100 ಜನ ದಿನನಿತ್ಯ ಇಲ್ಲಿ ಮಕ್ಕಳು ಓಡಾಡ್ತಾರೆ, ಹಿರಿಯರು ಓಡಾಡ್ತಾರೆ, ಶಾಲಾ ಕಾಲೇಜುಗಳು ಓಡಾಡ್ತಾರೆ. ಈ ರೀತಿ ಅನ್ಯಾಯ ಮಾಡ್ತಾ ಇರತಕ್ಕಂಥದ್ದು. ಈ ರಸ್ತೆ ಏನಾದರೂ ಮುಂದಿನ ದಿನಗಳಲ್ಲಿ ಆಗದೆ ಹೋಯಿತು ಅಂತಂತಂದರೆ ಹೊಸೂರು ಮುಖ್ಯ ರಸ್ತೆಯನ್ನು ನಾವು ಅಡ್ಡಗಟ್ಟಿ ಖಂಡಿತವಾಗ್ಲೂ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ, ಇಲ್ಲಿನ ಸ್ಥಳೀಯರೆಲ್ಲ ಸೇರಿ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇಲ್ಲೇ ಇದ್ದೀವಿ, ಇದೇ ಫ್ಲ್ಯಾಟಲ್ಲಿ G9 ಅಂತ ನಮ್ಮ ತಾಯಿ ಇಲ್ಲೇ ಇದ್ದಾರೆ ನೋಡಿ. ಇದು ನಾವು ಕೆಲ್ಸಕ್ಕೆ ಹೋಗ್ಬಿಡ್ತೀವಿ ಸರ್. ಆಚೆ ಮಳೆ ಬಂದರೆ ಈ ರೋಡ್ ಹೆಂಗಿರುತ್ತೆ ಅಂದರೆ ಯಾರು ಹೆಂಗೆ ಬಿದೋಗ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ತಾಯಿ ಲಾಸ್ಟು ಸೆಕ್ಯೂರಿಟಿ ಫೋನ್ ಮಾಡ್ತಾ ಇದ್ದಾರೆ, ಬಿದೋದ್ರು ಅಂತ. ನಮ್ಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಹೆಂಗಾಗೋಯ್ತು ಅಂದರೆ ನಾವು ಬಂದು ಅಲ್ಲಿಂದ ಎಲ್ಲ ಬಿಟ್ಬಿಟ್ಟು ಓಡ್ ಬರಬೇಕು. ಇವಾಗ ಬಿದ್ದೋದ್ರು ಸರ್. ಏನು ರೀಸನ್ ಏನೂ ಇಲ್ಲ, ರೋಡ್ ಸರಿ ಇಲ್ಲ ಅಷ್ಟೇ, ಲೈಟ್ ಇರೋದಿಲ್ಲ. ಇದು ಪ್ರಾಬ್ಲಮ್ಸ್ ಇರುತ್ತೆ. ಇನ್ನೊಬ್ರು ನಮ್ಮದೇ ಅಪಾರ್ಟ್ಮೆಂಟಲ್ಲಿ ಸ್ಟೇ ಮಾಡೋರು ಪಾಪ ಲೇಡೀಸು ಹೋಗಿ ಗಾಡಿ ಓಡಿಸ್ಕೊಂಡು ಬರಬೇಕಾದ್ರೆ ಬಿದ್ದು ಚೆನ್ನಾಗಿ ಗಾಡಿ ಓಡಿಸೋರೆ. ರೋಡ್ ಸರಿ ಇಲ್ಲ ಅಂದರೆ ಏನು ಮಾಡ್ತಾರೆ ಪಾಪ. ಬಿದ್ದು ಹಾಸ್ಪಿಟಲೈಸ್ ಆಗಿ 3 ತಿಂಗಳು 4 ತಿಂಗಳು ಹಾಸ್ಪಿಟಲ್ ಇದ್ರು. ಇವಾಗಲೂ ಅವ್ರಿಗೆ ಪಾಪ ಬರೋಕ್ಕಾಗಲ್ಲ, ತೊಂದರೆಗಳಿದೆ. ಆ ಥರ ಆಗಲ್ಲ ಸರ್. ನೋಡಿ, ಮಳೆ ಬಂದರೆ
ಅಲ್ಲಿವರೆಗೆ ನೀರಿರುತ್ತೆ ಅಲ್ಲಿ ನೋಡಿ, ಬರೋಕ್ಕಾಗಲ್ಲ. 4 ವೀಲರ್ನು ಬರೋಕ್ಕಾಗಲ್ಲ. ನಡ್ಕೊಂಡು ಹೆಂಗೆ ಬರುತ್ತಾ ಹೇಳಿ? 7 ಗಂಟೆ 7:30 ಗಂಟೆಗೆ ನೀವು ಬರ್ತೀರಂತ ಈ ಸೈಡ್ನಲ್ಲಿ 50 ಸ್ಕೂಲ್ ಬಸ್ ಹೋಗುತ್ತೆ. ಆನ ಒಂದು ಕೂಡ ನೋಡೋಕ್ಕಾಗಲ್ಲ, ಅಷ್ಟು ಹಾರ್ಟ್ ಅಟ್ಯಾಕ್ ಬರೋಕ್ಕಾಗುತ್ತೆ. ನೀವು ನೋಡಿ, ಇಷ್ಟು ರೋಡ್ ಇದೆ, ಎಷ್ಟು ಕೆಲಸ, ಇದನ್ನು ನೋಡೋಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ಫಸ್ಟು ಸ್ಕೂಲ್ಸ್ಗೆ ಹೋಗ್ಬೇಕಂದ್ರೆ ಅವರಿಗೆ ಫಸ್ಟ್ ನಮಗೆ ಸೇಫ್ಟಿ ಬೇಕಂದ್ರೆ ರೋಡ್ ಬೇಕಾ? ನಾವು ಫಸ್ಟ್ ರೋಡ್ ಬೇಕಂದ್ರೆ ಅದೇ ಫಸ್ಟ್ ಮಾಡು. ಸರ್, ಮತ್ತು ಇನ್ನೊಂದು ವಿಷಯ, ಲಾಸ್ಟ್ ಇಯರ್ ನಾನು ಪ್ರೆಗ್ನೆಂಟ್ ಆಗಿದೆ. ಸೊ ಇದು ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ರೋಡಲ್ಲಿ ಹೋಗೋಕ್ಕೂ ಭಯ ಆಗ್ತಿದೆ ನಮಗೆ. ಮತ್ತು ಇನ್ನೊಂದು, ಆಸ್ ಅವ್ರು ಹೇಳಿದ ಥರ ಸೀನಿಯರ್ ಸಿಟಿಸನ್ಸ್ಗೆಲ್ಲ ಸೂಪರಾಗಿ ಕಷ್ಟ ಆಗ್ತಿದೆ. ಮಕ್ಕಳಿಗೆ ಪ್ರತಿ ದಿವಸ ಹೋಗಿ ಬರಲಿಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಗೊತ್ತಾ? 2021ರಿಂದ ನಾವು ಇಲ್ಲಿರೋದು ಸರ್. ರೋಡ್ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಎಷ್ಟು ವೇಟ್ ಮಾಡ್ತಿದ್ವಿ. ರಾಜಕಾರಣಿಗಳು ಓಟ್ ಹಾಕೋಕ್ಕೆ ಬನ್ನಿ ಅಂತ ಕೇಳ್ತಾರೆ, ಮತ್ತು ಇದಕ್ಕೆಲ್ಲ ನಮ್ಗೆ ಹೆಲ್ಪ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಾಗೋದಿಲ್ವಾ ಸರ್? ನಮಗೆ ನಿಜವಾಗ್ಲೂ ಖಂಡಿತವಾಗಿ ನಮಗೆ ರೋಡ್ ಬೇಕೇ ಬೇಕು ಸರ್. ಮತ್ತೆ ಕಷ್ಟ ಇರೋದ್ರಿಂದ ಎಲ್ಲ ಇದು ಇವರು ಹೇಳಿದ್ರಿ 20,000 21ರಿಂದ ಇದ್ದಾರೆ ಅಂದ್ಬಿಟ್ಟು. ನಾವಿರೋದು ಆ ಕಡೆ ಅಪಾರ್ಟ್ಮೆಂಟು. ನಾವು 2013ರಿಂದ ಇಲ್ಲಿದ್ದೀವಿ. 13 ವರ್ಷ ಆಯಿತು. 13 ವರ್ಷದಿಂದ ವರ್ಷ ಯಾರು ಬರ್ತಾರೋ ಅವರು ರೋಡ್ ಮಾಡಿಕೊಡ್ತೀವಿ, ಅದು ಮಾಡಿ ಸಾಲ್ವ್ ಕೊಡ್ತೀವಿ ಅಂತ ಒಂದು ಪ್ರಾಮಿಸ್ ಮಾಡ್ತಿದ್ದಾರೆ. ಬಟ್ ಏನೂ ಮಾಡ್ತಾ ಇಲ್ಲ. ನಮಗೆ ಈ ರೋಡ್ ಇಲ್ಲ ಅಂದರೆ ತುಂಬ ಕಷ್ಟ ಆಗ್ತಿದೆ. ಮಕ್ಕಳಿಗೆ ಬಸ್ಸುಗಳು ಓಡಾಡೋದು, ಸ್ಕೂಲ್ ಬಸ್ಸುಗಳು ಓಡಾಡೋದು ತುಂಬ ಕಷ್ಟ ಆಗ್ತಿದೆ. ಇದು ದಯವಿಟ್ಟು ಯಾರಾದರೂ ಒಬ್ಬರು ನೀವು ಇನ್ವಾಲ್ವ್ ಮಾಡಿ ಇದು ನಮಗೆ ಸರಿ ಮಾಡಿ ಕೊಡಲಿಲ್ಲ ಅಂದರೆ ನಾವು ಕಂಪ್ಲೀಟ್ ಈ ಎಲೆಕ್ಷನ್ ಬೈಕಾಟ್ ಮಾಡ್ತೀವಿ. ರೋಡ್ ನ್ಯಾಷನಲ್ ಹೈವೇ ಬ್ಲಾಕ್ ಮಾಡ್ತೀವಿ. ಹೌದು, ಹೊಸೂರು ನ್ಯಾಷನಲ್ ಹೈವೇನು ನಾವು ಬ್ಲಾಕ್ ಮಾಡ್ತೀವಿ. ಇದು ತುಂಬ ನಾವು ಕಾಯ್ದು ತುಂಬ ಲೇಟ್ ಆಗ್ತಿದೆ ಸರ್. ಅವ್ರು ಹೇಳಿದಂಗೆ 21ರಿಂದ ನಾವು ಇಲ್ಲಿದ್ದೀವಿ, 2021ರಿಂದ. ಸೊ ನಾವು ಅಸೋಸಿಯೇಷನ್ ಮೆಂಬರ್ ಆಗಿ ಎಲ್ಲರ ಹತ್ರ ಮಾತಾಡಿ ಡಾಕ್ಯುಮೆಂಟ್ ಮಾಡಿ ದಾಖಲೆಯನ್ನು ಸಲ್ಲಿಸಿದ್ವಿ. 70 ಫ್ಲ್ಯಾಟ್ಸ್ಗೆ ಎಲ್ಲರೂ ಬರ್ಕೊಂಡು ಸಿಗ್ನೇಚರ್ ಹಾಕಿ ಎಲ್ಲರೂ ಸಬ್ಮಿಟ್ ಮಾಡಿದ್ರು ಯಾರೂ ಒಂದು ಆ್ಯಕ್ಷನ್ ತಗೊಂಡಿಲ್ಲ. ದಯವಿಟ್ಟು ಒಂದು ಆ್ಯಕ್ಷನ್ ತಗೊಂಡು ಇದಕ್ಕೋಸ್ಕರ. ಬಿಕಾಸ್ ಎಷ್ಟೊಂದು ಜನ ಓಡಾಡ್ತಾರೆ, ಸ್ಕೂಲ್ ಬಸ್ಸು ಮತ್ತು ಲಾರಿ, ಟ್ಯಾಂಕರ್ಸು, ವಾಟರ್ ಟ್ಯಾಂಕರ್ಸು, ಕಾರ್ಸ್, ಎಷ್ಟೊಂದು ಜನ ಸೈಕಲ್, ಮಕ್ಕಳು ಆ ಕಡೆ ಸ್ವಲ್ಪ ತಿರುಗಿಸಿ ಸರ್. ಎಷ್ಟು ಜನ ಓಡಾಡ್ತಾರೆ ನೋಡಿ ಸರ್, ಅಂತ ನೋಡ್ಬಿಟ್ಟು ನೀವೇ ಹೇಳಿ ಸರ್. ತಿರುಗಿಸಿ ಸರ್ ಆ ಕಡೆ. ಧೂಳುಗಳಿಂದ ಮಕ್ಕಳಿಗೆ ಆಸ್ತಮಾ ಪ್ರಾಬ್ಲಮ್ ಬರ್ತದೆ. मैं माननीय एमएलए और एमपी से मैं रिक्वेस्ट करता हूं, अगर उनको आँख है तो ये सड़क को देखें. न लाइट है, न बिजली, लाइट नहीं है, न रोड है, न नाला है. अगर वो धृतराष्ट्र होंगे, अंधे होंगे तो उनको दिखाई नहीं देगा. उनको अगर शर्म होगा अपने एरिया का डेवलपमेंट के लिए तो उनसे मैं रिक्वेस्ट करता हूं वो आए और इस रास्ता को डेवलपमेंट करें. नहीं तो वो एकदम धृतराष्ट्र कहा जाएगा. इस एरिया के लोग उनको धृतराष्ट्र कहेगा गो बैक एमएलए एमपी गो बैक, नो नीड फ्रॉम दिस एरिया, गो. ಸರ್, ಪ್ರತಿಭಟನೆ ಏನಪ್ಪ ಅಂತಂದರೆ, ಇದು ಚಿಕ್ಕತೋಗೂರು ವಾರ್ಡು, ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂತಕ್ಕಂಥ ಕೃಷ್ಣಪ್ಪನವರ ಕ್ಷೇತ್ರ ಇದು. ಮತ್ತು ಇದಕ್ಕೆ ಸಂಸದರು BN ಮಂಜುನಾಥ್ರವರ ಕ್ಷೇತ್ರ ಇದು. ಇಲ್ಲಿ ಸಂಸದರು ಕಾಣೆಯಾಗಿರುವಂತಕ್ಕಂಥದ್ದು ಮತ್ತು ಶಾಸಕರು ಕಣ್ಮುಚ್ಕೊಂಡು ಕೂತಿರುವಂತಕ್ಕಂಥದ್ದು. ಇಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಶಾಲಾ ವಾಹನಗಳು ಶಾಲೆಗೆ ಹೋಗ್ತವೆ. ಇಲ್ಲಿ ಸುತ್ತಮುತ್ತಲು 30ಕ್ಕೂ 40ಕ್ಕೂ ಹೆಚ್ಚು ಶಾಲೆಗಳಿದ್ದಾವೆ ಇಲ್ಲಿ. ಸೊ ಮತ್ತು ಇಲ್ಲಿನ ಜನತೆ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ದಿನನಿತ್ಯ ಇಲ್ಲಿ ಉದ್ಯೋಗಕ್ಕೆ ಹೋಗುವಂತಕ್ಕಂಥವ್ರು ಸಂಚಾರವನ್ನು ಮಾಡ್ತಾರೆ. ಇಲ್ಲಿ ಸಂಚಾರವನ್ನು ಮಾಡೋಂಥವ್ರಿಗೆ ಭಾಳಷ್ಟು ತೊಂದರೆ ಆಗ್ತಿದೆ. ಇಲ್ಲಿರುವಂತಕ್ಕಂಥ ಧೂಳಿಂದ ಎಷ್ಟೋ ಜನ ಮಕ್ಕಳಿಗೆ ಆಸ್ತಮಾ ಕಾಯಿಲೆ, ವೀಸಿಂಗ್ ಪ್ರಾಬ್ಲಮ್ಮು, ಇವೆಲ್ಲ ಭಾಳಷ್ಟು ಅನುಭವವನ್ನು ಪಡ್ತಾ ಇದ್ದಾರೆ. ಮತ್ತು ಈ ರಸ್ತೆಯನ್ನು ಮಾಡಲಿಕ್ಕೆ ಕೆಲವು ವ್ಯಕ್ತಿಗಳು ಅಡಚಣೆ ಮಾಡ್ತಿದ್ದಾರೆ. ಅಂಥ ವ್ಯಕ್ತಿಗಳಿಗೆ ನಾನು ಅವ್ರಿಗೆ ಬುದ್ಧಿ ಹೇಳುವಂತಕ್ಕಂಥ ದೊಡ್ಡ ಮಟ್ಟದಲ್ಲಿ ನಾವಿಲ್ಲ. ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿರುವಂತಕ್ಕಂಥ ಎಲ್ಲ ಸ್ಥಳೀಯರು ಸೇರಿ ಮನವಿಯನ್ನು ಮಾಡ್ಕೊತಾ ಇದ್ದೀವಿ. ಏನಪ್ಪ ಅಂತಂತಂದರೆ, ನಾವು ಈ ರಸ್ತೆಗೆ ನೀವು ಸಹಕಾರ ಮಾಡಬೇಕು. ನೋಡಿ, ನಾವು ಮಾಡೋಂತಕ್ಕಂಥ ಒಳ್ಳೆಯ ಧರ್ಮ ಕರ್ಮ ನಮ್ಮ ಮುಂದಿನ ಪೀಳಿಗೆಯ ಕುಟುಂಬವನ್ನು ಕಾಪಾಡ್ತದೆ. ನಿಮ್ಮ ಒಬ್ಬರ ಸಂತೋಷಕ್ಕೋಸ್ಕರ ಸಾವಿರಾರು ಜನ ಕಷ್ಟ ಕೊಡುವಂಥದ್ದು, ಸಾವಿರಾರು ಜನಕ್ಕೆ ಇದು ಭಾಳ ಅನ್ಯಾಯವಾದಂತಕ್ಕಂಥ ವಿಚಾರ. ಭಗವಂತನೂ ಮೆಚ್ಚೋದಿಲ್ಲ ಇದನ್ನು. ದಯಮಾಡಿ ಇಲ್ಲಿನ ಶಾಸಕರ ಮೇಲೆ ಒಂದು ಒಳ್ಳೆಯ ಗೌರವ ಇದೆ, ಒಳ್ಳೆ ಒಂದು ಅಭಿಮಾನ ಇದೆ ಇಲ್ಲಿನ ಜನತೆಗೆ. ನೀವು ಈ ರಸ್ತೆನ ಮಾಡಿಸೋಂತಕ್ಕಂಥ ಶಕ್ತಿ, ಆತ್ಮಸ್ಥೈರ್ಯ ಭಗವಂತ ನಿಮಗೆ ಕೊಟ್ಟಿದ್ದಾನೆ. ದಯಮಾಡಿ ಈ ರಸ್ತೆನ ಮಾಡಿಕೊಡಿ ಅಂತ ಕೇಳ್ತಾ, ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಇನ್ನು ಮುಂದೆ ಏನಾದರೂ ಅವರು ಈ ರಸ್ತೆನ ಮಾಡಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಹೊಸೂರು ಮುಖ್ಯ ರಸ್ತೆಯನ್ನು ನಾವು ಅಡ್ಡಗಟ್ಟಿ ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಈ ರಸ್ತೆ ಇಲ್ಲಿಂದ 1 ಕಿಲೋಮೀಟ್ರಿಗೆ ನೀಲಾದ್ರಿ ಎಲೆಕ್ಟ್ರಾನಿಕ್ ಸಿಟಿ
ಇದೆ. ಇಲ್ಲಿಂದ 1 ಕಿಲೋಮೀಟ್ರಿಗೆ ಹೊಸೂರು ಮುಖ್ಯ ರಸ್ತೆ ಇದೆ. ಈ ರಸ್ತೆ ಜಿಗಣಿ ಕನೆಕ್ಟ್ ಆಗುತ್ತೆ, ಬೆಡದಾಸ್ಪುರಕ್ಕೆ ಕನೆಕ್ಟ್ ಆಗ್ತದೆ, ಉಳಿಮಂಗ್ಲ ಹೈವೇ ಕನೆಕ್ಟ್ ಆಗುತ್ತೆ, ಹೊಸೂರು ಮುಖ್ಯ ರಸ್ತೆ ಕನೆಕ್ಟ್ ಆಗ್ತದೆ, ಬನ್ನೇರುಘಟ್ಟ ನೈಸ್ ರೋಡ್ ಕನೆಕ್ಟ್ ಆಗ್ತದೆ. ಇಲ್ಲಿಂದ 1 ಕಿಲೋಮೀಟರ್ ರೀಚ್ ಆದರೆ ಇಷ್ಟೆಲ್ಲ ಏರಿಯಾಗಳಿಗೆ ನಾವು ರೀಚ್ ಆಗುವಂತಕ್ಕಂಥ ಏರಿಯಾ ಮಧ್ಯೆ ಇದ್ದೀವಿ. ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದಂತಕ್ಕಂಥ ಕೃಷ್ಣಪ್ಪನವರ ಸರ್ಕಾರ ಇದು, ಅವರ ಆಡಳಿತಕ್ಕೆ ಅಂದರೆ ಅವ್ರ ಕ್ಷೇತ್ರ ಇದು. ನೋಡಿ, ಕಳೆದ ಬಾರಿ ಸರ್ಕಾರದಿಂದ ಫಂಡ್ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ಹೋದ ವರ್ಷ ಬಜೆಟ್ ಆದಾಗ ಸರ್ಕಾರದಿಂದ ಏನು ಅವರಿಗೆ ಬಜೆಟ್ ಕೊಟ್ಟಿದ್ದಾರೆ, ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ಈ ವರ್ಷ ಬಜೆಟ್ ಆದಮೇಲೆ ಏನನ್ನು ತೊಗೊಳ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ದಯಮಾಡಿ ಈ ರಸ್ತೆನ ನಮಗೆ ಮಾಡಿಕೊಡಿ. ಒಂದೇ ಒಂದು ಬೀದಿ ದೀಪ ಇಲ್ಲ, ರಾತ್ರಿ ಹೊತ್ತಾದರೆ ಒಬ್ಬರು ಬರೋಲ್ಲ, ಒಂದು ಬೀದಿ ದೀಪ ಇಲ್ಲ ಈ ರಸ್ತೆಯಲ್ಲಿ 1 ಕಿಲೋಮೀಟ್ರಿಗೆ. ದಯಮಾಡಿ ಈ ರಸ್ತೆನ ಮಾಡಿಕೊಡಿ. ಇಲ್ಲದೆ ಹೋದರೆ ಇಲ್ಲಿಯವರೆಲ್ಲ ಸೇರಿ ಇವತ್ತು ಈ ರೋಡನ್ನು ಬ್ಲಾಕ್ ಮಾಡಿದ್ದೀವಿ. ಖಂಡಿತವಾಗ್ಲೂ ನ್ಯಾಷನಲ್ ಹೈವೇ ಹೊಸೂರು ಮುಖ್ಯ ರಸ್ತೆಯನ್ನು ಉಗ್ರವಾದ ಹೋರಾಟ ಮಾಡಿ ಬಂದ್ ಮಾಡೇ ಮಾಡ್ತೀವಿ ಅಂತ ಎಚ್ಚರಿಕೆನ ನೀಡ್ತಾ ಇದ್ದೀವಿ ನಿಮ್ಮ ಮಾಧ್ಯಮ ಮುಖಾಂತರ ಅವರಿಗೆ. From last 4 years I bought this fort and I am seeing the same things. This road will be improving. But till 4 years happening, but nothing happened. Every day one by one accident is happening. Also last week also I got accident. So what is happening? Last year I also pregnant. Here still many like 4-5 lady is pregnant right now. So we'll take responsibility if anything, any miscarriage or any accident will happen. Who will take care? From last 4 years I am listening the same things. Road will improve, but nothing is happening. Accident and main things is dust pollution. Here too much dust you can see. So every family, everything, dust pollution is happening. Some other flat members also bought this flat and they also left. So why we'll buy flat here? So please do it, sir, anything. ಮೊದಲನೇದಾಗಿ ನಾನು ಹೈಲೈಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, MLA ಮತ್ತು MP ಗಳು ಫಸ್ಟ್ ಕಣ್ಣು ಮುಚ್ಕೊಂಡು ಕೂತಿದಾರ ಅಂತ. ಯಾಕಂದರೆ ಇಲ್ಲಿವರೆಗೂ ನಾವು ತುಂಬ ಸಲ ಕನ್ಸರ್ನ್ನ ರೇಸ್ ಮಾಡಿದ್ದೀವಿ, ಒಬ್ಬರು ಸಹ ತಿರುಗಿ ನೋಡಿಲ್ಲ. ತುಂಬ ಎಷ್ಟೊಂದು ಕಾರಣಗಳಿದೆ. ಮೊದಲನೇ ಕಾರಣ ಸರ್, 2 ವರ್ಷಗಳಿಂದ ನಾನು ಪ್ರೆಗ್ನೆಂಟ್ ಆಗಿದೆ. ಎಷ್ಟು ಕಷ್ಟ ಅವರು ಸಹ ಹೇಳಿದ್ರು ಅದೇ ವಿಷಯನೇ, ಎಷ್ಟು ಕಷ್ಟ ಆಗ್ತದೆ ರೋಡಲ್ಲಿ ಹೋಗುವಾಗ. ಏನಾದರೂ ಒಂದು ಹೆಚ್ಚು ಕಡಿಮೆ ಆದರೆ MLA MP ಗಳು ಜವಾಬ್ದಾರಿ ತಗೋತಾರಾ? 2ನೇ ವಿಷಯ, ನೀವೇ ನೋಡ್ತಿದ್ದೀರಾ ಎಷ್ಟು ಡಸ್ಟ್ ಆಗ್ತಿದೆ ಅಂತಂತ. ಅದು ಇವಾಗ ಬೇಸಿಗೆ ಕಾಲ, ಇಷ್ಟು ಡಸ್ಟ್ ಆಗ್ತಿದೆ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂದರೆ ಅಗೇನ್ ಮತ್ತೆ ಅವರು ಜವಾಬ್ದಾರಿ ತಗೋತಾರಾ? 3ನೇ ವಿಷಯ, ಇವಾಗ ರೀಸೆಂಟಾಗಿ ಎಷ್ಟೊಂದು ಕಳ್ತನ ಮತ್ತು ಇನ್ನೊಂದು ಮಕ್ಕಳ ಅಪಹರಣೆ ಅದೆಲ್ಲ ಆಗ್ತಿದೆ. ಯಾರು ಸರ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರೆ? 4ನೇ ವಿಷಯ, ಏನಾದರೂ ಮಳೆಗಾಲ ಬಂತು ಅಂದರೆ ರೋಡಲ್ಲಿ ನಡಿಬೇಕಂದ್ರೆ ಸಖತ್ ಭಯ ಆಗುತ್ತೆ. ಎಷ್ಟು ಸತಿ ಸ್ಕಿಡ್ ಆಗಿ ಬಿದ್ದಿದ್ದೀವಿ ಗೊತ್ತಾ? ಎಷ್ಟು ಸತಿ ನಾವು ಇಲ್ಲಿವರೆಗೂ ಅಪ್ರೋಚ್ ಮಾಡ್ತಿದ್ದೀವಿ, ಯಾರೊಬ್ರು ಈ ಕಡೆ ತಿರುಗಿ ನೋಡ್ತಾನೆ ಇಲ್ಲ. ನನಗೆ ಅರ್ಥನೇ ಆಗ್ತಿಲ್ಲ. ಓಟ್ ಕೇಳಕ್ಕೆ ಮಾತ್ರ ಅಷ್ಟು ಈಸಿಯಾಗಿ ಬಂದು ಕೇಳ್ತಾರೆ, ಮತ್ತು ನಾವು ಕಷ್ಟ ಅಂತ ಹೇಳ್ಕೊಂಡಾಗ ಯಾಕೆ ಅವ್ರು ಹಿಂಗೆ ಮಾಡ್ತಿಲ್ಲ? ಸರ್, ಇವತ್ತೇನಾದರೂ ಅವರು ಬಂದು ನಮಗೆ ಅಪ್ರೋಚ್ ಮಾಡಿಲ್ಲ ಅಂತಂದರೆ ಖಂಡಿತ ನಾವು ಇದಕ್ಕಿಂತ ಇನ್ನೂ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಸೊ ನಾವು ಒಂದು ಹಂಬಲದಿಂದ ಕೇಳ್ಕೊತಾ ಇದ್ದೀವಿ, ದಯವಿಟ್ಟು ಕಣ್ತೆರೆದು ನಮ್ಮ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ನಾವು ಈ ಅಪಾರ್ಟ್ಮೆಂಟಲ್ಲಿ 3 ವರ್ಷದಿಂದ ಸ್ಟೇ ಆಗಿದ್ದೀವಿ. ಲಾಸ್ಟ್ ಇಯರು MLA ಬಂದಾಗ ನಾವು ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಲೆಟ್ರಲ್ಲ ಸರ್ ಈ ಥರ ಪ್ರಾಬ್ಲಮ್ ಇದೆ, ಇಲ್ಲಿ ತುಂಬ ಜನ ಸೀನಿಯರ್ ಸಿಟಿಸನ್ ಸ್ಟೇ ಆಗಿದ್ದಾರೆ, ಮತ್ತು ಮೆಜಾರಿಟಿ ಇಲ್ಲಿ ಏರಿಯಾದಲ್ಲಿ ಸ್ಟೇ ಆಗಿರೋದು ಬಿಲೋ 5 ಇಯರ್ಸ್ ಮಕ್ಕಳು ತುಂಬ ಜನ ಇದ್ದಾರೆ. ಡೈಲಿ ಮೆಜಾರಿಟಿ 50+ to 100 ಬಸ್ ಓಡಾಡುತ್ತೆ, ಓಕೆನಾ. ಸೊ ನನಗೆ ಇವಾಗ 3 ಇಯರ್ಸ್ ಮಗು ಇದೆ, ಓಕೆನಾ. 15 ಡೇಸ್ ಒನ್ಸು ಫೀವರು, ಕೋಲ್ಡು, ಕಫು. ನಾನು ಡಾಕ್ಟ್ರನ್ನ ಕಂಡಕ್ಟ್ ಮಾಡಿದ್ರೆ ಸರ್ ಬೆಟರು ನೀವು ಆ ಏರಿಯಾದಲ್ಲೇ ಇರಬೇಡಿ, ಏರಿಯಾ ಚೇಂಜ್ ಮಾಡಿ ಅಂತ ಹೇಳ್ತಾರೆ. ಬಿಕಾಸ್ ಅವಳಿಗೆ 15 ಡೇಸ್ ಒನ್ಸು ಇನ್ಫೆಕ್ಟ್ ಆಗ್ತಾಯಿದೆ, ಲಂಗ್ಸ್ ಇನ್ಫೆಕ್ಷನ್ನು. ಡಾಕ್ಟ್ರ್ ಹೇಳ್ತಾರೆ ಸರ್ ಬೆಟರು ಆ ಏರಿಯಾನೇ ಚೇಂಜ್ ಮಾಡಿ, ಬಿಕಾಸ್ ಆಫ್ ಡಸ್ಟ್ ನಿಮ್ಮ ಪಾಪುಗೆ ಇನ್ಫೆಕ್ಟ್ ಆಗ್ತಾಯಿದೆ ಅಂತ. ಇವಾಗ ಇದಕ್ಕೆಲ್ಲ ಯಾರು ಮೆಜಾರಿಟಿ? ಈಗ ರೆಸ್ಪಾನ್ಸಿಬಿಲಿಟಿ ಯಾರು ತೊಗೊತಾರೆ? ಇವಾಗ ನೋಡಿ ರೋಡಿಂಗ್ ಇದೆ, ಓಕೆನಾ. ನಾನು ಡೈಲಿ ಪಾಪುನ ಸ್ಕೂಲಿಗೆ ಕರ್ಕೊಂಡು ಬೆಳಗ್ಗೆ ಒಂದ್ಸರಿ ಕರ್ಕೊಂಡು ಹೋಗಬೇಕು, ಸಂಜೆ ಸರಿ ಕರ್ಕೊಂಬರಬೇಕು, ಓಕೆನಾ. ಸೊ ಅದೇ ಥರ ತುಂಬ ಜನ ಇಲ್ಲಿ ಪೇರೆಂಟ್ಸ್ ಇದ್ದಾರೆ, ಡೈಲಿ ಮಗುನ ಕರ್ಕೊಂಬರೋದು. ಬಿಕಾಸ್ ಆಫ್ ಡಸ್ಟಿಂದಲೇ ಎಷ್ಟೋ ಮಕ್ಕಳಿಗೆ ಹುಷಾರು ತಪ್ತಾ ಇದೆ. ಇದು ಮೇನ್ ಕನ್ಸರ್ನ್ ಬಂದುಬಿಟ್ಟು ಗುಂಡಿ. ಎಷ್ಟು ದೊಡ್ಡ ಗುಂಡಿ ಇದೆ, ಮಳೆ ಬಂದುಬಿಟ್ರೆ ಫುಲ್ ನೀರು ನಿಂತ್ಬಿಡುತ್ತೆ, ಗಾಡಿಯಲ್ಲಂತೂ ಹೋಗೋಕ್ಕೆ ಆಗಲ್ಲ, ಕಾರಂತೂ ಓಡ್ಸೋಕ್ಕೆ ಆಗಲ್ಲ. ಇದು ಮೆಜಾರಿಟಿ. ಇವಾಗ ಏನು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಯಾರು MLA MP ಇದ್ದಾರೆ, ದಯಮಾಡಿ ನಮ್ಮ ಕಡೆಯಿಂದ ರಿಕ್ವೆಸ್ಟು, ಎಲೆಕ್ಟ್ರಾನಿಕ್ ಚಿಕ್ಕತೂಗೂರು ಏನು ನಾವಿದ್ದೀವಿ ಇಲ್ಲಿ ಸ್ಟೇ ಮಾಡ್ತಾಯಿದ್ದೀವಿ, ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟು, ದಯಮಾಡಿ ಈ ಕಡೆ ಬಂದು ಒಂದು ಸರಿ ನೋಡಿ ನಮಗೆಲ್ಲ ಹೆಲ್ಪ್ ಮಾಡಬೇಕು ಅಂತ ನಮ್ಮ ಕಡೆಯಿಂದ ಪ್ರಾರ್ಥನೆ. ಸರ್, ನಾನು ಎಂಪ್ಲಾಯಿ, ಇಲ್ಲಿಂದ ಬೆಳಂದೂರ್ವರೆಗೂ ಹೋಗಬೇಕು. ಯೂಶ್ವಲಿ ನನ್ನ ಹಸ್ಬೆಂಡ್ ಇಲ್ಲ ಅಂತಂದರೆ ನಾನು ಪಬ್ಲಿಕ್ ಸರ್ವಿಸೇ ತೊಗೋಬೇಕು, ಇಲ್ಲ ಇಲ್ಲಿಂದ ಬಸ್ಸಿಗೆ ಹೋಗ್ಲಿಕ್ಕೂ ಆಲ್ಮೋಸ್ಟ್ 2-3 ಕಿಲೋಮೀಟರ್ಸ್ ಇದೆ, ವಾಕಬಲ್ ಅಂತೂ ಇಲ್ಲ ಫಾರ್ ಶೋರ್. ಸೊ ಕ್ಯಾಬ್ಸ್ ಬುಕ್ ಮಾಡಿದ್ರೆ ಈ ಕಡೆ ಏರಿಯಾಗೆ ಯಾವ ಕ್ಯಾಬು ಬುಕ್ ಆಗೋದಿಲ್ಲ, ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ ವಿತಿನ್ 2 minutes. ಹಾಫ್ ಆನ್ ಅವರ್ ಸರ್ಚ್ ಮಾಡಿದ್ರು ಒಂದು ರೈಡ್ ನನಗೆ ಸಿಗೋದಿಲ್ಲ. ಆಮೇಲೆ ನಡ್ಕೊಂಡೇ ಹೋಗ್ಬೇಕು ಅಲ್ಲಿವರೆಗೂ. ಇಷ್ಟು ಕಷ್ಟ ಇರಬೇಕಾದ್ರೆ ಈ ರೋಡ್ ಜಸ್ಟ್ ಯೋಚನೆ ಮಾಡಿ, ನಾವು ಜಸ್ಟ್ ಸಾಮಾನ್ಯ ಜನರು, ಅದೇ ಅವ್ರ ಮನೆಗಳು ಇಲ್ಲಿ ಇದ್ದಿದ್ರೆ ಅವ್ರು ಹೀಗೆ ಮಾಡ್ತಿದ್ರ? ಇಷ್ಟೊತ್ತಿಗೆ ರೋಡ್ ಯಾವಾಗಲೂ ಆಗ್ತಿತ್ತು, ಸ್ಟ್ರೀಟ್ ಲೈಟ್ಸ್ ಯಾವಾಗಲೂ ಬರ್ತಿತ್ತು ತಾನೇ. ಸೊ ವೈ
ಇವಾಗ ಯಾಕೆ ಆಗ್ತಾ ಇಲ್ಲ? ಜಸ್ಟ್ ಬಿಕಾಸ್ ವಿ ಆರ್ ಕಾಮನ್ ಪೀಪಲ್ ಅಷ್ಟೇ ಅಲ್ಲ.